ನಾವು ಹೊನ್ನಾವರ ತಾಲೂಕಿನಲ್ಲಿದ್ದೀವಿ. ಇದು ಉತ್ತರ ಕನ್ನಡ ಲೋಕಸಭೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಬನ್ನಿ, ನಾನು ಹೊನ್ನಾವರದಲ್ಲಿರ್ತಕ್ಕಂಥ ಜನರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಈಗಾಗಲೇ ಕೆಲವ್ರನ್ನ ಮಾತನಾಡೋ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತೀವಿ ಅಂತ ಹೇಳಿದರೆ, ಬನ್ನಿ ಇನ್ನು ಬೇರೆ ಬೇರೆ ಯಾವ್ಯಾವ ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವೆಲ್ಲ ಈ ಸರಿ ಯಾರಿಗೆ ಮಾಡ್ಬೇಕಂತ? ಮೋದಿ. ಹೌದು ಸರ್. ಯಾಕೆ ಮೋದಿ ಅವರಿಗೆ ಮಾಡಬೇಕಂತ? 10 ವರ್ಷದ ಆಡಳಿತ ನೋಡಿದ್ರಲ್ಲ ನೀವು. ಹಾಂ ಸರ್. ಹಾಂ, ಅದಕ್ಕೂ ಇನ್ನು 70 ವರ್ಷದ ಆಡಳಿತ ನೋಡಿ, ಹಾಂ ಸರ್. ಆವಾಗ ಗೊತ್ತಾಗುತ್ತೆ ಡಿಫ್ರೆನ್ಸ್. ಹಾಂ ಸರ್. ವಿಶ್ವಗುರು ಆಗಿದ್ದಾರೆ. ಹಾಂ. ಈಗ ಅವರಿಲ್ಲ ಅಂತಂದರೆ ಮತ್ತು ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಹೌದು ಸರ್. ಹೌದು. ಈಗ ತರಕಾರಿ ರೇಟ್ ಯಾವತ್ತೂ 100 ರೂಪಾಯಿ ದಾಟಿಲ್ಲ ಈ ಸಲ. ಹಾಂ. ನೀರುಳ್ಳಿ ಇರ್ಬೋದು. ಇದೆಲ್ಲ ಯಾರು ಕಂಟ್ರೋಲ್ ಮಾಡೋದು ಗೊತ್ತಾ? ಯಾವುದು ಈ ರೇಟ್ಗಳನ್ನೆಲ್ಲ ಯಾರು ಕಂಟ್ರೋಲ್ ಮಾಡೋದು ಗೊತ್ತಾ? ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಲೋಕಲ್ ಇವರೆಲ್ಲ ಕಂಟ್ರೋಲ್ ಮಾಡಬೇಕು. ಹಾಂ, ಮಾಡಿದ್ದು. ಓಕೆ. ಈಗೆಲ್ಲ ರೇಟ್ ಎಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ. ಈಗ ರೇಟು ಒಂದು ವೇಳೆ ರೇಟ್ ಜಾಸ್ತಿ ಆದರೂ ನಮ್ಮ ಆದಾಯನೂ ಹಾಗೆ ಜಾಸ್ತಿ ಆಗಿದೆಯಲ್ಲ. ಹೌದೌದು. ನೀವು ರೇಟ್ ಜಾಸ್ತಿ ಆಗಿದೆ ಅಂತ ಇನ್ಫ್ಲೇಷನ್ ಅಂತೀರಿ, ನಮ್ಮ ಆದಾಯ ಮೊದಲೆಷ್ಟಿತ್ತು, ಅಯ್ಯೋ ಎಷ್ಟಾಗಿದೆ. ಇನ್ಕಮ್ಮು ನೋಡಬೇಕು, ಎಕ್ಸ್ಪೆಂಡಿಚರು ನೋಡಬೇಕು. ಎಸ್ ಸರ್. ತಾವೆಲ್ಲ ಎಲೆಕ್ಷನಲ್ಲಿ ಯಾರಿಗೆ ಹಣ ಇದೆ ಸರಿ? ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಹತ್ರ ಡಿಸೈಡ್ ಮಾಡೋದು ನಾವು. ಹೌದಾ? ಹೌದು. ಯಾಕೆ ಅಂತ ನೋಡ್ಬೇಕು. ಹೌದಾ? ಹೌದು. ಈಗೆಲ್ಲ ಹೇಳ್ತಿರೋಕೆ ಆಗೋದಿಲ್ಲ. ಹೇಳ್ರೆ ಬೇರೆ ಅವರು ಬೇರೆ ಇವರು ಬೇರೆ ಆಗ್ಬಿಡ್ತಾರೆ ನಾವು. ಹಾಂ ಹಾಂ. ಆ ಟೈಮಲ್ಲಿ ಡಿಸೈಡ್ ಮಾಡೋದು ಓಟ್ ಹಾಕೋದು. ಯಾವ ಪಾರ್ಟಿ ಇಲ್ಲಿ ಜೋರಿದೆ? ಈ ಕಡೆಯಲ್ಲಿ BJP ಇದೆ. ಹೌದು ಸರ್. ಏನು ಮಾಡ್ಕೊಂಡಿದ್ದೀರಾ? ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡ್ರೈವರಾಗಿ ಕೆಲಸ ಮಾಡ್ತೀವಿ. ಗೌರ್ಮೆಂಟ್ ಎಂಪ್ಲಾಯ್ನ? ಇಲ್ಲ ಗುತ್ತಿಗೆ ಆಧಾರ ಕೆಲಸಕ್ಕೆ. ನೀವು ಸರ್ ಇಲ್ಲೆಲ್ಲ ಯಾವ ಪಾರ್ಟಿ ಸರ್ ನಿಮ್ಮದೆಲ್ಲ? ಎಲ್ಲ ಪಾರ್ಟಿನೂ ನಡೀತಾ ಇದೆ. ಕಾಂಗ್ರೆಸ್ BJP ಎಲ್ಲ ನಡೀತಾ ಇದೆ. ನೋಡ್ಬೇಕು ಯಾರು ಬಂದು. ನೀವೆಲ್ಲ ಯಾರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾವೆಲ್ಲ ಮೋದಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಸರ್. ಮತ್ತೆ ಹಾಂ. ಮೋದಿಯವರು ತುಂಬ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮೋದಿ ಸಪೋರ್ಟ್ ಮಾಡುವ ಅಂತೇಳಿ ಎಲ್ಲ. ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್ ನಾವು ಡ್ರೈವರ್ ಸರ್. ಡ್ರೈವರ್. ಹೌದು. ಎಲ್ಲ ಯಾರಿಗೆ ಈ ಸರ್ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ಈ ಸಲ ಅಂದರೆ ಪಕ್ಷ ಎಲ್ಲ ಸ್ಟ್ರಾಂಗ್ ಆಗಿದೆಯಲ್ಲ, ಹಾಂ. ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರಿಗೆ ಹಾಕ್ಬೇಕಂದ್ರೆ ನೀವು? ಅಂದರೆ ನಾನು ಮೋದಿದು ಕಟ್ಟ ಅಭಿಮಾನಿ ಯಾವಾಗೂ. ಹೌದಾ? ಮೋದಿಜಿ ಅಂದರೆ ನಮಗೆ ಅಂದರೆ ಅಲ್ಲಿ ಹಿಂದಿನ ಸರಿ ಇದಾಗಿತ್ತಲ್ಲ, ಹೊರದೇಶದಲ್ಲಿ ಯುದ್ಧ ಆಗಿತ್ತು ನೋಡಿ. ಆ ಯುದ್ಧದ ಟೈಮಲ್ಲಿ ಅವರು ಒಂದಿಷ್ಟು ಯುದ್ಧವನ್ನು ಬಂದಿಟ್ಕೊಂಡು ಹೊರದೇಶದಿಂದ ಮಕ್ಕಳಿಗೆ ನಮ್ಮ ಇಂಡಿಯಾ ಕರ್ಕೊ ಬಂದರೆ. ಅದರಲ್ಲದೆ ಮತ್ತು ನಮ್ಮ ಇದು ಮೊದಲು ಸಿಂಗಲ್ ರೋಡ್ ಆಗಿತ್ತು, ಈಗ ಡಬಲ್ ರೋಡ್ ಮಾಡ್ಯಾರ. ಡಬಲ್ ರೋಡ್ ಮಾಡ್ಕೊಂಡು ಹೋಗೋದು 4 ರೋಡ್, ಬರೋದು ರೋಡ್ 4 ರೋಡ್ ಅದೆಲ್ಲ ಮಾಡ್ಕೊಂಡು ನಮ್ಮ ಬಡ ಜನತೆಗೆಲ್ಲ ಒಂದು ಸುರಕ್ಷಿತವಾಗಿ ಆಕ್ಸಿಡೆಂಟ್ ಆಗೋದೆಲ್ಲ ಕಡಿಮೆ ಆಗೋದು ಇವಾಗೆಲ್ಲ. ಆ ಲೆಕ್ಕದಲ್ಲಿ ಮೋದಿಜಿ ನೋಡಿಕೊಂಡು ನಾವು ಓಟು ಮೋದಿಗೆ ಇದು ಮಾಡೋದು. ಇಲ್ಲಿ ಕ್ಯಾಂಡಿಡೇಟು ಅಂದರೆ ನಮ್ಮ ಮಂಕಳಿ ಸರ್ ನಮ್ಮ ಶಾಸಕರೇ, ಅವ್ರು ನಿಂತರು BJP ಸೇರ್ಪಡೆ ಆದರೆ ಅವರಿಗೆ ಓಟ್ ಆಗೋದು. ವ್ಯಕ್ತಿ ನೋಡ್ಕೊಂಡು ಓಟ್ ಆಗೋದಿಲ್ಲ ಸರ್. ಅಂದರೆ ನಮ್ಮ ಮೋದಿ ಸಲುವಾಗಿ BJP ಓಟು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಈ ಸರ್ ಎಲ್ಲ ಓಟೆಲ್ಲ ಯಾರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಮ್ದು ಈ ಸಲ BJP. ಹೌದಾ? BJP. ಯಾಕೆ BJP? ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಮಾಡಿದಂಥ ಸಾಧನೆ ಕಾಂಗ್ರೆಸ್ನವರು 70 ವರ್ಷದಲ್ಲಿ ಮಾಡಲಿಲ್ಲ, 10 ವರ್ಷದಲ್ಲಿ ಅದು ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಆಯಿತು, ಎಲ್ಲರ ನನಸಾಗಿದೆ. ಯಾವತ್ತು ಆಗಬೇಕಾದ್ದು ಇವತ್ತಾಗಿದೆ. ಅದನ್ನು ಹಿಂದುತ್ವ ಹೇಳುವಂಥದ್ದು ಉಳಿಬೇಕು, ದೇಶ ಉಳಿಬೇಕು. ಆದರೆ BJP ಸರ್ಕಾರ ಬರಬೇಕು, ನರೇಂದ್ರ ಮೋದಿನೇ ಆಡಳಿತ ಮಾಡಬೇಕು. ಏನು ಮಾಡ್ಕೊಂಡಿದ್ದೀರಿ ನೀವು? ನಮ್ಮದಿದೆ ಎಳ್ನೀರು ವ್ಯಾಪಾರ. ಅಂಗಡಿನಾ? ಬಾಳೆಹಣ್ಣು ಎಳ್ನೀರು. ಹೌದು. ಈ ಸರ್ ಎಲ್ಲ ಎಲೆಕ್ಷನ್ ಎಲ್ಲ ಯಾರಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೀವೆಲ್ಲ? ನಮ್ದು ಈ ಸಲ ಮೋದಿಯವರು. ಹಾಂ. ಯಾಕಂದರೆ ಅವರು ನಮಗೆ ಇಲ್ಲಿ ಲೋನೆಲ್ಲ ಕೊಟ್ಟಿದ್ದಾರೆ. ಬ್ಯಾಂಕ್ಸರು ಲೋನೆಲ್ಲ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಲೋನ್ ಕೊಟ್ಟಿದ್ದಾರೆ. ಅನುಕೂಲ ಆಗಿದೆ. ಹೌದು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಮತ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಯಲ್ಲಾಪುರದ ಜನರ ಅಭಿಪ್ರಾಯವೇನು, ಅವರ ಮತ ಯಾರಿಗೆ, ಬನ್ನಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್? ಶುಭಾಷಿನಿ. ತಾವು ಫಸ್ಟ್ ಟೈಮ್ ಓಟರಾ? ಹಾಂ ಹೌದು. ಏನು ಅನಿಸ್ತಿದೆ ಮೇಡಮ್ ಫಸ್ಟ್ ಟೈಮ್ ಓಟಿ? ಕ್ಯೂರಿಯಾಸಿಟಿ ಇದೆ ಫಸ್ಟ್ ಟೈಮ್ ವೋಟ್ ಮಾಡೋಕ್ಕೆ. ಹೌದಾ? ಹಾಂ ಓಟ್ ಹಾಕಿದ ಮೇಲೆ ಎಲ್ಲ ಸೆಲ್ಫಿ ತಗೋತೀರಾ? ಹಾಂ ಆಬ್ವಿಯಸ್ಲಿ. ಹಾಂ ಮೇಡಮ್. ಎಲ್ಲಿ ಬರುತ್ತೆ ಬೂತ್ ಎಲ್ಲ? ನಮ್ದು ಇಲ್ಲಿ ನಂದೊಳ್ಳಿ ಅಂತ. ಹೌದಾ? ಹಾಂ. ಓಟ್ ಹಾಕೋದು ಹೆಂಗೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ಹಾಂ ಐಡಿಯಾ ಇದೆ, ಕ್ಯೂರಿಯಾಸಿಟಿ ಎಲ್ಲದೂ ಇದೆ, ಹೌದಾ? ಹೆಂಗೆ ಓಟ್ ಹಾಕ್ತೀವಿ ಅಂತ. ಹಾಂ ಮೇಡಮ್ ಹೆಂಗೆ ಸರಿ ಓಟ್ ಎಲ್ಲ ನೀವು ಯಾರಿಗೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಗೊತ್ತಿಲ್ಲ, ನೋಡಬೇಕು. ಎಕ್ಸಾಮ್ ಟೆನ್ಷನಲ್ಲಿದ್ದೀವಿ. ಹೌದಾ? ಹಾಂ ಹೌದು. ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಯೋಚನೆ ಮಾಡಿ ಪೊಲಿಟಿಷಿಯನ್ ಏನಿದೆ ಅಂತ ನೋಡಿಕೊಂಡು ವೋಟ್ ಮಾಡಿ ಬಂದಿದ್ವಿ. ಅಂದರೆ ಓಟ್ ಹಾಕುವಾಗ ನೀವು ವ್ಯಕ್ತಿ ನೋಡ್ತೀರಾ ಪಕ್ಷ ನೋಡ್ತೀರಾ? ರಿಯಲಿ ಗೊತ್ತಿಲ್ಲ, ಇನ್ನೂ ಏನೂ ಐಡಿಯಾ ಇಲ್ಲ ಪಾಲಿಟಿಕ್ಸ್ ಬಗ್ಗೆ. ಸೊ ಒನ್ಸ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಎಲೆಕ್ಷನ್ ಎಲ್ಲ ಜೋರ ನಿಮ್ಮ ಕಡೆ? ಹಾಂ ನಮ್ಮ ಕಡೆ ಜೋರಿದೆ. ಹೌದಾ? ನಿಮ್ಮಲ್ಲೆಲ್ಲ ಗ್ಯಾರಂಟಿ ಬರುತ್ತಾ? ಅದೇನೋ ಗೊತ್ತಿಲ್ಲ. ಗೊತ್ತಿಲ್ಲ.
ಎಲ್ಲ ಯಾರಿಗೆಲ್ಲ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನೋಡಬೇಕು ಆ ಟೈಮಿಗೆ ಹೆಂಗೆ ಅಂತ. ಹೌದಾ? ಎಲ್ಲ ಹೆಂಗೆಲ್ಲ ಮನಸ್ಸೆಲ್ಲ ಹೆಂಗೆ ಮಾಡಿದ್ದೀರಾ? ಮನಸ್ಸು ನೋಡಿ ಒಳ್ಳೆ ದೇಶಕ್ಕೆ ಒಳ್ಳೇದಾಗುವ ಹಾಕಬೇಕು ಅಂತ ಇದೆ. ಹೌದಾ? ಹಾಂ, ಹಾಂ ಹಾಂ. ಯಾರಿಗೆ ಎಲ್ಲ ಹಾಕ್ಬೇಕಂತ? ಅದೇ ಹೇಳಿದ್ನಲ್ಲ, ದೇಶಕ್ಕೆ ಒಳ್ಳೇದು ಮಾಡೋರಿಗೆ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರು ಸರ್? ನಮ್ಮದು ಇದು ಕುಡ್ಲಗದ್ದೆ, ಯಲ್ಲಾಪುರದಲ್ಲಿ ಒಳಗಾಗ್ತದೆ. ಹೌದಾ ಸರ್? ಎಲ್ಲಿ ಬಂದಿದ್ರಿ ಸರ್? ನಾವು ಇಲ್ಲಿ ಪೇಟೆಗೆ ಬಂದಿದ್ವಿ. ಹೌದಾ? ಎಲ್ಲ ಎಲೆಕ್ಷನ್ ಎಲ್ಲ ಏನು ಈ ಸರಿ ಎಲ್ಲ ಈ ಕಡೆ? ಇನ್ನು ಈ ಕಡೆ ಸ್ವಲ್ಪ ಬಿ ಜೆ ಪಿನೇ ಇರ್ಬೋದು ಅದು ಅನಿಸ್ತದೆ. ನೀವೆಲ್ಲ ಬಿ ಜೆ ಪಿ? ನಮ್ದೆಲ್ಲ ಬಿ ಜೆ ಪಿನೇ. ಎಲ್ಲ ಎಲೆಕ್ಷನಲ್ಲಿ ಯಾರು ಈ ಸರಿ ನೀವೆಲ್ಲ? ನಾವು ಈ ಸರಿ ಎಲೆಕ್ಷನ್ ಕಾಂಗ್ರೆಸ್ ಮಾಡ್ಬೇಕಂತ. ಹೌದಾ? ಯಾಕೆ ಕಾಂಗ್ರೆಸ್ ಅಂತ? ಎಲ್ಲ ರೇಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಕೊಟ್ಟಿರ್ತಕ್ಕಂಥ ಯಾವುದು ಆಗ್ತಾ ಇಲ್ಲ. ಎಲ್ಲ ಜನರಿಗೆ ಭಾಷೆಯನ್ನು ಕೊಟ್ಟಿದ್ದಾರಲ್ಲ, ಅದ್ಯಾವ ಆಗಿಲ್ಲ. ಬಟ್ ಇವ್ರೇನೋ ಮಾಡ್ತಾರೆ ಅಂಬೋದು ಒಂದು ಗ್ಯಾರಂಟಿ ಕೊಡ್ತಿದಾರಲ್ಲ ಈಗ. ಈಗ ಇದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಮನೆಯಲ್ಲೆಲ್ಲ ಬರ್ತಾ ಇದೆಯಾ? ಹಾಂ, ನಮ್ಮ ಮನೆಯೆಲ್ಲ ಬಂದಿದೆ. 2,000 ರೂಪಾಯಿ ಬಂದಿದೆ. ಆಮೇಲೆ ಇದು ಗೃಹ ಜ್ಯೋತಿ ಇದೆಲ್ಲ ಬಂದಿದೆ. ಮೇಡಮ್ ನಮಸ್ತೆ. ಮೇಡಮ್ ನಾವು ನ್ಯೂಸ್ 8 ಬಂದಿದ್ವಿ, ಸರ್ವೆ ಏನು ಮಾಡ್ತಿದ್ವಿ. ನಿಮ್ದು ಯಾವ ಊರು ಮೇಡಮ್? ನಮ್ದು ಗೋಕರ್ಣ. ಮೇಡಮ್ ಇಲ್ಲೇನು ಈ ಕಡೆ ಏನು ಯಲ್ಲಾಪುರ ಬಂದಿದ್ದೀರಾ? ಸ್ವಲ್ಪ ಕೆಲಸ ಇದೆ. ಹೌದಾ? ಯಾರಿಗೆಲ್ಲ ಓಟು ಮೇಡಮ್ ನಿಮ್ದು ಈ ಸರಿ? ನೋಡಬೇಕು, ಕ್ಯಾಂಡಿಡೇಟ್ ನೋಡಿ ಹಾಕೋದು. ಹೌದು. ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡ್ತೀರಾ? ಕ್ಯಾಂಡಿಡೇಟ್. ಹೌದಾ? ಯಾರಲ್ಲಿದ್ದಾರೆ ನಿಮ್ಮಲ್ಲಿ ಕ್ಯಾಂಡಿಡೇಟ್? ನೋಡಬೇಕು, ನನಗಿನ್ನು ಗೊತ್ತಿಲ್ಲ. ಉತ್ತರ ಕನ್ನಡ ಲೋಕಸಭೆ ವ್ಯಾಪ್ತಿಯ ಅಷ್ಟು ವಿಧಾನಸಭೆಯಲ್ಲಿ ಜನಮತ ಯಾತ್ರೆ ಪರ್ಯಟನೆ ಮಾಡಿದ್ವು. ಜನರ ಅಭಿಪ್ರಾಯವನ್ನು ನಾವು ಪಡೆದುಕೊಂಡ್ವಿ. ಜನರ ಒಲವು ಯಾರಿಗೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡ್ವಿ. ಜನರು ಒಂದಷ್ಟು ಗುಪ್ತಗಾಮನಿ ಇರುವುದನ್ನು ಕೂಡ ಕಂಡುಹಿಡಿದ್ವಿ. ಉತ್ತರ ಕನ್ನಡ ಲೋಕಸಭೆ BJPಯ ಭದ್ರಕೋಟೆ. ಕಳೆದ 39 ವರ್ಷಗಳಿಂದಲೂ ಕೂಡ ಇಲ್ಲಿ ಲೋಕಸಭೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ನಿರಂತರವಾಗಿ ಗೆದ್ದುಕೊಂಡು ಬರ್ತಿರುವಂಥದ್ದು. ಈ ಬಾರಿ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಇರುವಂಥದ್ದು ಮತ್ತು BJPಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ತಕ್ಕಂಥದ್ದು. ಅಂಜಲಿ ನಿಂಬಾಳ್ಕರ್ ಅವರು ಮರಾಠ ಸಮುದಾಯದವರು, ಹಾಗಾಗಿ 1,70,000 ಮತಗಳನ್ನು ನಂಬಿಕೊಂಡು ನಿಂತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಮತ್ತು ಗ್ಯಾರಂಟಿಯನ್ನು ನಂಬಿಕೊಂಡು ನಿಂತಿರುವಂಥದ್ದು. ಮತ್ತೊಂದು ಕಡೆ ಇದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿದ್ದರಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಲ್ಲಿ ಅಭ್ಯರ್ಥಿಯಾಗಿರುವಂಥ ಅವರಿಗೆ ಗೆಲ್ಲುವ ವಿಶ್ವಾಸ ಇರತಕ್ಕಂಥದ್ದು. ಆದರೆ ಈ ಬಾರಿ ಉತ್ತರ ಕನ್ನಡದ ಎಲ್ಲ ಒಂದು ಕಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆದುಕೊಳ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಟ್ಟಿಲ್ಲ. ಹಾಗಾಗಿ ಅನಂತಕುಮಾರ್ ಹೆಗಡೆ ಬೆಂಬಲಿಗರಿಗೆಲ್ಲ ಒಂದು ಕಡೆ ಮುನಿಸಿರ್ತಕ್ಕಂಥದ್ದು, ಒಂದಷ್ಟು ಓಟ್ ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಕ್ಷೇತ್ರದ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾಮಧಾರಿ ಅಂದರೆ ಈಡಿಗ ಸಮುದಾಯದ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು. ಒಂದು ವೇಳೆ ಜಾತಿಯ ಅಸ್ಮಿತೆ ಆದರೆ ಈ ಬಾರಿ BJP ಕೈ ಕೊಡೋ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರ ಕೇಳಿ ಬರ್ತಿರುವಂಥದ್ದು. ಇಲ್ಲಿ ಬುಡಕಟ್ಟು ಸಮುದಾಯದ ಸಿದ್ದಿ, ಗೌಳಿ, ಕುಣಬಿ ಸಮುದಾಯ ಇರ್ತಕ್ಕಂಥದ್ದು, ಆಲಕ್ಕಿ ಒಕ್ಕಲಿಗರು ಕೂಡ ಇರ್ತಕ್ಕಂಥದ್ದು, ಅಲ್ಪಸಂಖ್ಯಾತ ಮತಗಳು ಕೂಡ ಇರುವಂಥದ್ದು ಮತ್ತು ಬ್ರಾಹ್ಮಣ ಸಮುದಾಯದ ಮತಗಳು ಸುಮಾರು 1,70,000ಕ್ಕೂ ಹೆಚ್ಚು ಇರ್ತಕ್ಕಂಥದ್ದು. ಒಟ್ಟಾರೆ ಈ ಬಾರಿ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಗೆಲ್ಲದೆ ಇದ್ರೆ ಇನ್ನು ಯಾವತ್ತೂ ಕೂಡ ಗೆಲ್ಲಲ್ಲ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ್ತಿರುವಂಥದ್ದು. ಒಟ್ಟಾರೆ ಮಹಿಳಾ ಮತದಾರರು ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿತಾರೆ ಎಂಬ ಲೆಕ್ಕಾಚಾರ ಕೂಡ ನಡೀತಿರುವಂಥದ್ದು. ಒಟ್ಟಿನಲ್ಲಿ BJPಯ ಭದ್ರಕೋಟೆಯನ್ನು ಕಾಂಗ್ರೆಸ್ ಭೇದಿಸುತ್ತಾ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ 39 ವರ್ಷಗಳಿಂದಲೂ ಕೂಡ ಇಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಸಾಂಪ್ರದಾಯಿಕ ಮತಗಳಿರೋದ್ರಿಂದ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಮಹಿಳೆಯನ್ನು ಕೂಡ ಕಣಕ್ಕಿಳಿಸಿರುವಂಥದ್ದು. ವಿಶ್ವೇಶ್ವರ ಹೆಗಡೆ ಅವರಿಗೆ ಇಲ್ಲಿ ಅದೃಷ್ಟ ಪರೀಕ್ಷೆ ಕೂಡ ಮುಂದಾಗಿರುವಂಥದ್ದು. ಇದು ಮೊದಲ ಬಾರಿ ವಿಶ್ವೇಶ್ವರ ಹೆಗಡೆ ಅವರು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರುವಂಥದ್ದು. ಒಟ್ಟಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿದ್ರು ಕೂಡ ಕಾಂಗ್ರೆಸ್ನ ಶಾಸಕರೇ ಹೆಚ್ಚಿರೋದ್ರಿಂದ ಕಾಂಗ್ರೆಸ್ನ ಶಾಸಕರ ಪರ್ಫಾರ್ಮೆನ್ಸ್ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲುವು ನಿಂತಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿದ್ದರಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ ಎಲ್ಲ ಒಂದು ಕಡೆ ಅತಿಯಾದ ಆತ್ಮವಿಶ್ವಾಸದಿಂದ ಇರ್ತಕ್ಕಂಥದ್ದು. ಆದರೆ ಉತ್ತರ ಕನ್ನಡದ ಜನ ಯಾರಿಗೆ ಮತ ಹಾಕ್ತಾರೆ, ಈ ಬಾರಿ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ ಪೊಲಿಟಿಕಲ್ ಬ್ಯೂರೋ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.